ಅಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರುವುದಕ್ಕೆ ಬಹಳ ಇಷ್ಟವುಳ್ಳವನಾಗಿದ್ದೇನೆ. ದೇವರಿಗೆ ಸ್ತೋತ್ರವಲಿ. ರೋಮಾಪುರದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 15ನೇ ವಚನ ನಾವು ಓದುವಂತರಾಗಿರೋಣ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅಪೊಸ್ತಲ ಪೌಲನ ಮೂಲಕ ಬರೆಯಲ್ಪಟ್ಟಂಥ ಈ ವಚನದಲ್ಲಿ ಹೇಳಲ್ಪಟ್ಟಿದೆ, ಅಳುವವರ ಜೊತೆ ನೀವು ಅಳಿರಿ, ಸಂತೋಷ ಪಡುವವರ ಜೊತೆ ಸಂತೋಷ ಪಡಿರಿ ಅಂತ. ಮಾರ್ತಾಲ್, ಮರಿಯಾಳು, ಯಹೂದ್ಯರು ಕಣ್ಣೀರಿನಲ್ಲಿರುವಾಗ ಅವರ ನಡುವೆ ನಿಂತು ಯೇಸು ಕ್ರಿಸ್ತರು ಸ್ವತಃ ಅಳುವವರಾಗಿರ್ತಾರೆ. ಒಂದು ಕುಟುಂಬ ಕಣ್ಣೀರಿನಲ್ಲಿರಬೇಕಾದ್ರೆ ಯೇಸು ಕ್ರಿಸ್ತರು ಮೌನವಾಗಿರಲ್ಲ. ಅವ್ರು ಯಾರು ಅಳುತ್ತಾರೋ, ಯಾರು ಕಣ್ಣೀರಿನಲ್ಲಿದ್ದಾರೋ, ಯಾರು ದುಃಖದಲ್ಲಿದ್ದಾರೋ, ಯಾರು ಬಾಧೆ ಇದ್ದಾರೋ ಅವರ ನಡುವೆ ನಿಂತು ಯೇಸು ಕ್ರಿಸ್ತರು ಅಳುವಂತಹ ವ್ಯಕ್ತಿಯಾಗಿರ್ತಾನೆ. ದೇವರಿಗೆ ಸ್ತೋತ್ರವಲ್ಲಿ. ಅವರು ಅಳುವುದನ್ನು, ಅವ್ರ ಕಣ್ಣೀರನ್ನು ದೇವರು ಒರೆಸಿ ಅವರಿಗೆ ಸಂತೋಷ ಪಡುವಂತೆ ದೇವರ ಅದ್ಭುತ ಮಾಡುವಂತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಲ್ಲಿ. ಬೈಬಲ್ ವಾಕ್ಯದ ಫಿಲಿಪ್ಪರ್ 4:4ನೇ ವಚನ ಹೇಳುತ್ತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷ ಪಡಿರಿ ಅಂತ ತಿರುಗಿ ಹೇಳುತ್ತೇನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕ ರಾಜ್ಯದಲ್ಲಿ ತುಂಬ ಸಂತೋಷ. ಹೌದು, ಬೈಬಲ್ ವಾಕ್ಯದಲ್ಲಿ ಹೇಳಿದೆ, ಪರಲೋಕ ಸಂತೋಷ ಪಡಬೇಕಂದ್ರೆ ಒಂದು ಪಾಪಿ ಮನ ತಿರುಗುವಾಗ ದೇವರಾಜ್ಯನ ಸಂತೋಷ ಪಡುತ್ತೆ, ಕುಟುಂಬದವರು ಕೂಡ ಸಂತೋಷ ಪಡ್ತಾರೆ. ಒಬ್ಬ ಕುಡುಕತದಲ್ಲಿರೋನು, ಒಬ್ಬ ಪಾಪದಲ್ಲಿರೋನು, ಒಬ್ಬ ದುಂದೌತನದಲ್ಲಿರೋನು, ಕರ್ತನಿಗೆ ಸ್ತೋತ್ರ, ನಾನಾ ರೀತಿ ಪಾಪದಲ್ಲಿ ಅಡಿಟ್ ಆಗಿರೋನು, ಅವನು ಸಂಪೂರ್ಣವಾಗಿ ಮನಸಾಂತರ ಪಟ್ಟು ಯೇಸು ಕ್ರಿಸ್ತನ ಅಂಗೀಕರಿಸಿ ಎಲ್ಲವನ್ನು ಬಿಟ್ಟು ಬೆಳಕಿನ ಕಡೆಗೆ ಬರುವಾಗ ಕುಟುಂಬಸ್ಥರಿಗೆ ಎಲ್ಲಿದ್ದರ ಸಂತೋಷವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಬೈಬಲ್ ವಾಕ್ಯದಲ್ಲಿ ಒಬ್ಬ ದುಂದೌತನ ಮಗನಾಗಿರುವಂತನು ಸ್ನೇಹಿತರ ಸಂಗಡ ಸೇರಿಕೊಂಡು ಆಸ್ತಿಯಲ್ಲಿ ಪಾಲು ತಗೊಂಡು ಎಲ್ಲ ಸುತ್ತಿ ಎಲ್ಲ ಹಣವೆಲ್ಲ ಖರ್ಚು ಮಾಡಿ ವೆಚ್ಚ ಮಾಡಿ ಎಲ್ಲ ನಷ್ಟವಾದ ಮೇಲೆ ಕೊನೆ ಪಕ್ಷ ನನ್ನ ತಂದೆಯ ಮನೆಯಲ್ಲಿ ಬಹಳ ಕೂಲಿ ಆಳುಗಳು ಇರ್ತಾರೆ, ಅವ್ರ ಮಧ್ಯದಲ್ಲಿ ಒಬ್ಬ ಕೂಲಿಯಾಗಿ ನಾನು ಹೋಗ್ತೇನೆ ಅಂತ ತೀರ್ಮಾನ ತೊಗೊಂಡ. ತನ್ನ ತಂದೆ ಹತ್ರ ಬರುವಾಗ ತಂದೆ ನೋಡಿದ ತಕ್ಷಣವೇ ನನ್ನ ಮಗ ವಾಪಸ್ ಬರ್ತಾನೆ, ಹೋಗಿ ಅವನು ಅಪ್ಪಿಕೊಂಡು ಅವನಿಗೆ ಕರ್ತನಿಗೆ ಸ್ತೋತ್ರವಾಗಿ ಅವನು ಉಂಗುರ ತೋರಿಸಿ ದೊಡ್ಡ ಒಂದು ಒಳ್ಳೆ ವಸ್ತ್ರ ಹಾಕಿ ಎಲ್ಲರೊಟ್ಟಿಗೆ ಅವನು ಸಂತೋಷಪಟ್ಟ. ಕರ್ತನಿಗೆ ಸ್ತೋತ್ರ. ಆಗಲಾದರೆ ದುಂದೌತನದಿಂದ ಮನಸ್ಸಾಂತರ ಪಟ್ಟು ಮನ ತಿರುಗಿ ತಂದೆಯ ಮನೆಯ ಬರುವಾಗ ತಂದೆಗೆ ಸಂತೋಷ. ಅದೇ ರೀತಿಯಲ್ಲಿ ಪ್ರಿಯ ಸಹೋದರಿ, ಸಂದೇಶ ಅಂತ ಕೇಳುವಂಥ ಪ್ರಿಯರೇ, ನೀವು ಕೂಡ ಪಾಪವನ್ನು ಬಿಟ್ಟು ಮನಸ್ಸಾಂತರ ಪಟ್ಟು ಮನ ತಿರುಗಿ ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ನಿಮ್ಮ ಕುಟುಂಬ ಸಂತೋಷ ಪಡುತ್ತೆ, ಪರಲೋಕ ರಾಜ್ಯ ಸಂತೋಷ ಪಡುತ್ತೆ, ಯೇಸು ಕ್ರಿಸ್ತರು ಸಹ ಸಂತೋಷ ಪಡ್ತಾರೆ. ದೇವರಿಗೆ ಸ್ತೋತ್ರವಲ್ಲಿ. ಹಾಗಾದರೆ ಅಳುವವರ ಜೊತೆ ನಾವು ಅಳುವುದಾದರೆ ಕರ್ತನಿಗೆ ಸ್ತೋತ್ರವಲ್ಲಿ ಆ ಕಣ್ಣೀರಿನ ಆ ಪ್ರಾರ್ಥನೆಗೆ ದೇವರು ಸದ್ದುತ್ತರ ದಯಪಾಲಿಸ್ತಾನೆ. ಈಚೆಗೆಯ ಜೀವಿತದಲ್ಲಿ ಕಣ್ಣೀರಿತ್ತು, ದೇವರು ಸಂತೋಷವನ್ನು ದಯಪಾಲಿಸಿದನು. ಅನ್ಯರ ಜೀವಿತದಲ್ಲಿ ಕಣ್ಣೀರಿತ್ತು, ದೇವರು ಸಂತೋಷ ಪಡಿಸಿದನು. ಆಗರಳ ಜೀವಿತದಲ್ಲಿ ಕಣ್ಣೀರಿತ್ತು, ಆ ಕಣ್ಣೀರಿನಲ್ಲಿ ದೇವರು ಒರೆಸಿ ಸಂತೋಷವನ್ನು ದೇವರು ದಯಪಾಲಿಸಿದ್ದಾನೆ. ಹಾಗಾದರೆ ಅಳುವವರ ಜೊತೆ ನಾವು ಅಳುವಬೇಕು. ಯಾವ ರೀತಿ ಅಳಬೇಕು? ನಾವು ದೇವರ ಸಂಬಂಧದಲ್ಲಿ ಕೂತ್ಕೊಂಡು ನಶಿಸುವಂಥ ವ್ಯಕ್ತಿಗಳಿಗೋಸ್ಕರ, ವ್ಯಾಧಸ್ಥರಿಗೋಸ್ಕರ, ಕಣ್ಣೀರಿನಲ್ಲಿರೋ ಕುಟುಂಬಕ್ಕೋಸ್ಕರ, ಬಾಧೆಯಲ್ಲಿರೋ ಕುಟುಂಬಕ್ಕೋಸ್ಕರ ಅನೇಕ ಜನರಿಗೆ ನಾವೇನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ಸದ್ದುತ್ತರ ಕೊಟ್ಟು, ದೇವರು ಸಂತೋಷ ಕೊಟ್ಟು ದೇವರು ದಯಪಾಲಿಸುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ರೋಮರ್ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಕರ್ತನೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಳುವವರ ಸಂಗಡ ನೀವು ಅಳಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ. ಹೌದು ಕರ್ತನೆ ಸ್ತೋತ್ರ. ಒಂದು ನಾಣ್ಯ ಕಳೆದು ಹೋಗುವಾಗ ಆ ನಾಣ್ಯ ಸಿಕ್ಕುವಾಗ ಯಾವ ರೀತಿ ಸಂತೋಷ ಪಡ್ತಾರೋ ಅದೇ ರೀತಿಯಲ್ಲಿ ಕರ್ತನೆ ನಿನ್ನಲ್ಲಿ ನಾವು ಸಂತೋಷವುಳ್ಳವರಾಗಿರುವಂತೆ. ಕರ್ತನೆ 99 ಕುರಿಗಳಿದ್ದರೂ ಒಂದು ಕುರಿ ಕಳೆದೋಗಿರುತ್ತೆ. ಆ ಕುರಿ ಸಿಗುವಾಗ ಯಾವ ರೀತಿ ಕರ್ತನೆ ಸಂತೋಷ ಪಡ್ತಾರೋ, ಒಂದು ಪಾಪಿ ಮನ ತಿರುಗುವಾಗ ದೇವರಾಜ್ಯ ಯಾವ ರೀತಿ ಸಂತೋಷ ಪಡುತ್ತೆ. ಆ ಕರ್ತನೆ ಸ್ತೋತ್ರ. ಕಣ್ಣೀರಿನಲ್ಲಿರುವಂಥ ಕುಟುಂಬಗಳು ಯೇಸುವೆ ನೀವು ಕಣ್ಣೀರೆಲ್ಲ ಒರೆಸುವಾಗ ಆ ಕುಟುಂಬ ಯಾವ ರೀತಿ ಸಂತೋಷ ಪಡುತ್ತೋ ದೇವರೇ ಯೇಸುವೆ ಸ್ತೋತ್ರ ಮಾಡ್ತೇನಪ್ಪ. ಹೌದಪ್ಪ, ಕೆಲವೊಂದು ಕುಟುಂಬಗಳಿಗೆ ಸಂದೇಶ ಕೇಳುವಂತಾರೆ, ಯಾರಾದ್ರು ಕಣ್ಣೀರಿನಲ್ಲಿ ಇದ್ದರೆ, ದುಃಖದಲ್ಲಿದ್ದರೆ, ಬಾಧೆಯಲ್ಲಿದ್ದರೆ, ನೋವಲ್ಲಿದ್ದರೆ, ಚಿಂತೆಯಲ್ಲಿದ್ದರೆ, ವ್ಯಾಧಿಯಲ್ಲಿದ್ದರೆ ಯೇಸುವೆ ಅವ್ರ ಮೇಲೆ ನೀವು ಮನಮರಿಗೆ ಕರುಣೆ ತೋರಿಸಿ, ದಯೆ ತೋರಿಸಿ, ಅವ್ರ ಕಣ್ಣೀರೆಲ್ಲ ಒರೆಸಿ ಅವ್ರ ಕುಟುಂಬಗಳಿಗೆ ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯವನ್ನು ದಯಪಾಲಿಸುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೆ ನಮ್ಮ ಜೀವನ ಒಳ್ಳೆಯ ತಂದೆ. ಆಮೇನ್.